ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಭಜಂ ಬಿಭಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 9ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ಆಜ್ಞೆಯೈವ ಹಿ ಹರೇಸ್ತು ಮಾಯಯಾ ಮೋಹಿತಾಸ್ತು ದಿತಿಜಾ ವ್ಯನಿಂದಯನ್ ರಾಘವೋ ನಿಶಿಶರಾಹೃತಾಂ ಪುನರ್ಜಾನಕೀಂ ಜಗೃಹ ಇತ್ಯನೇಕಶಃ. ಅಂದರೆ ಹಿಂದೆ ಹೇಳಿದಂತೆ ಸುರಾನಕರು ಅಂತ ಒಬ್ಬರು ದೈತ್ಯರು, ಅಸುರರು. ಅವರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ, ತಮಗೆ ಮೋಕ್ಷ ಬೇಕು ಹಾಗೆ ಅಂತ. ಆಗ ಬ್ರಹ್ಮದೇವರು, ನೀವು ಎಲ್ಲಿ ತನಕ ಸೀತಾರಾಮರ ಅಥವಾ ಲಕ್ಷ್ಮೀನಾರಾಯಣರ ವಿಯೋಗ ಚಿಂತನೆ ಮಾಡೋದಿಲ್ಲವೋ ಅಷ್ಟು ತನಕ ನಿಮಗೆ ಯಾವ ವಿರೋಧವೂ ಆಗೋದಿಲ್ಲ, ಮೋಕ್ಷ ಸಿಗ್ತದೆ ನಿಮಗೆ. ಹಾಗೆ ನೀವೇನಾರು ಲಕ್ಷ್ಮೀನಾರಾಯಣರು ದೂರ ಆದರೂ ಅಂತ ನೀವು ವಿಯೋಗ ಚಿಂತನೆ ಮಾಡಿದರೆ ನಿಮಗೆ ವಿರೋಧ ಆಗ್ತದೆ, ಮೋಕ್ಷ ಆಗೋದಿಲ್ಲ ಅಂತ ಇಷ್ಟು ಹೇಳಿದರು. ಅವರು ಕೂಡಲೇ ಕರ್ಮವನ್ನು ಕಳ್ಕೊಳ್ಳೋಣ ಅಂತ ಅವರು ಭೂಮಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ರಾಮ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಅಂತ ನಾವು ನೋಡಿದ್ದೀವಿ. ಇದು ಈ ವಿಚಾರ ರಾಮದೇವರಿಗೆ ಗೊತ್ತಿದೆ. ಅದರಿಂದ ರಾಮದೇವರು ಏನು ಮಾಡಿದರು, ಅವರನ್ನು ಮೋಕ್ಷ ಮಾರ್ಗದಿಂದ ತಪ್ಪಿಸಬೇಕಾಗಿದೆ. ಅದರಿಂದ ಏನು ಮಾಡಿದರು, ಮೈಥಿಲಸ್ಯ ತನಯ ವ್ಯಚಾಲಯನ್ ಮಾಯೆಯ ಸ್ವತನುವ ಲಕ್ಷ್ಮೀದೇವಿಯನ್ನು ಅಂದರೆ ಸೀತಾದೇವಿಯನ್ನು ಒಂದು ರೂಪದಿಂದ ಗೊತ್ತಿಲ್ಲದೆ ರಾಮನ ಜೊತೆಗೆ ಇರ್ತಾರೆ, ಮತ್ತೊಂದು ರೂಪದಿಂದ ದೂರಕ್ಕೆ ಸರಿಸುವ ಒಂದು ಯೋಜನೆಯನ್ನು ರಾಮದೇವರು ಮಾಡಿದರು. ಹರೇಹೇ ಆಜ್ಞೆಯೈವ ಮಾಯೆಯ, ಪರಮಾತ್ಮನ ಆಜ್ಞೆಯಿಂದ ದುರ್ಗೆಯ ಮೋಹಿತ, ದುರ್ಗೆಯಿಂದ ಮೋಹಿತರಾದ ಆ ಅಸುರರು ಬೈದರಂತೆ. ಅಸುರರಿಂದ ಅಂದರೆ ದುರ್ಗಾದೇವಿಯಿಂದ ಮೋಹಿತರಾಗಿ ಆ ಅಸುರರು, ಸುರಾನಕ ಎನ್ನುವ ಅಸುರರು ಭೂಮಿಯಲ್ಲಿ ಹುಟ್ಟಿದರಲ್ಲ, ಅವರು ರಾಮದೇವರನ್ನು ನಿಂದೆ ಮಾಡಿದರಂತೆ. ಏನಂತ, ರಾಘವ ಅಂದರೆ ರಾಮಚಂದ್ರ ದೇವರು ನಿಶಾಚರೇಣ ಹೃತಾಂ, ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾದೇವಿಯನ್ನು ಮತ್ತೆ ಪುನಃ ಜಗೃಹೆ ಮತ್ತೆ ಸ್ವೀಕಾರ ಮಾಡಿದರು. ಈ ರೀತಿಯಾಗಿ ಅನೇಕ ವಿಧವಾದ ನಿಂದೆಗಳನ್ನು ರಾಮದೇವರ ಮೇಲೆ ಮಾಡಿದರು. ಆ ಸುರಾನಕರು ಭೂಮಿಯಲ್ಲಿ ಹುಟ್ಟಿ ಮಾಡಿದ್ದೇನೋ ದುರ್ಗಾದೇವಿಯಿಂದ ಮೋಹಿತರಾಗಿ, ಮೋಹಿತರಂದ್ರೆ ತಪ್ಪಾಗಿ ತಿಳಿದು ಅಂತ ಅರ್ಥ. ಯದ್ಯಪಿ ಸೀತಾ ಕಳಂಕ ಇಲ್ಲ ಅಂತ ಹಿಂದನೇ ಅಗ್ನಿ ಪ್ರವೇಶ ಮಾಡಿ ತೋರಿಸಿದ್ದಾರೆ, ಆದರೂ ಕೂಡ ಇವರೇನು ಮಾಡಿದರು, ದುಷ್ಟರು ಮೋಹಿತರಾಗಿ ನಿಂದೆ ಮಾಡಿದರು ರಾಮನನ್ನು. ರಾವಣನ ಮನೆಯಲ್ಲಿ ಇದ್ದವಳು ಸೀತಾದೇವಿ, ಅವರನ್ನು ಪುನಃ ಸ್ವೀಕಾರ ಮಾಡಿದ್ದಾನೆ ಹಾಗೆ ಅಂತೆಲ್ಲ ನಾನಾ ವಿಧವಾದ ನಿಂದೆಯನ್ನು ಮಾಡಿದರು. ಅವರ ಸ್ವರೂಪನೇ ಆಗಿರುತ್ತದೆ. ಬ್ರಹ್ಮವಾಕ್ಯಮೃತಮೇವ ಕಾರಯನ್ ಪಾತಯನ್ ಸ್ತಮಸಿ ಚಾಂಧ ಆಸುರ ನಿತ್ಯಮೇವ ಸಹಿತೋಪಿ ಸೀತಯಾ ಸೋಜ್ಞ ಸಾಕ್ಷಿಕಮಭೂತ್ ವಿಯುಕ್ತವತ್. ಈ ಮಾತನ್ನೆಲ್ಲ, ಈ ಸುದ್ದಿ ರಾಮನಿಗೆ ಗೊತ್ತಾಯಿತು. ಈ ರೀತಿಯಾಗಿ ಜನರು ಅಂದರೆ ಈ ರಾಕ್ಷಸರು, ದೈತ್ಯರು ಈ ರೀತಿಯಾಗಿ ಆಡ್ತಾ ಇದ್ದಾರೆ. ಆದರೂ ಕೂಡ ರಾಮ ರಕ್ಷಕ, ಪ್ರಜೆಗಳ ಸಂತೋಷ ಮುಖ್ಯ ಅಂತ ರಾಜನಾದವ ಇರಬೇಕು ಅಂತ. ಅದರಿಂದ ಪರಮಾತ್ಮ ಏನು ಮಾಡಿದ, ಬ್ರಹ್ಮವಾಕ್ಯಂ ರಮಯ ಇತ್ಯಾದಿ ರೂಪಂ ಮೃತಂ ಸತ್ಯಂ ಕಾರಯನ್, ಬ್ರಹ್ಮದೇವರ ವಾಕ್ಯವನ್ನು ಸತ್ಯಗೊಳಿಸಬೇಕು. ಇವರು ನೋಡಿದರೆ ಅಸುರ ಸ್ವಭಾವದವರು. ಈ ಸುರಾನಕ ಎನ್ನುವವರು
ಅವರು ಅಂಧತಮಸ್ಸಿಗೆ ಹೋಗಬೇಕು ಎನ್ನುವ ನಿಮಿತ್ತದಿಂದ ಸೀತೆಯ ಸಹಿತ ಏವಾಪಿ ತಾನು ಸದಾ ಸೀತೆ ಜೊತೆಗೆ ಇದ್ದಾಗಲೂ ಕೂಡ ಸಹ ರಾಮ ಅಗ್ನಿಸಾಕ್ಷಿಕಂ ಅಗ್ನಿಸಾಕ್ಷಿಯಾಗಿ ಅಗ್ನಿ ಪ್ರತ್ಯಕ್ಷಂ ಯಥಾ ಭವತಿ ತಥಾ ವಿಯುಕ್ತವತ್ತು ಬಭೂವ ಸೀತೆಯನ್ನು ಬಿಟ್ಟವನಂತೆ ಪರಮಾತ್ಮ ಇದ್ದ, ನಾಟಕ ಮಾಡಿದ. ಯದ್ಯಪಿ ಸೀತಾ ಪಕ್ಕದಲ್ಲೇ ಇದ್ದಾರೆ, ಆದರೂ ಅಗ್ನಿಸಾಕ್ಷಿಯಾಗಿ ಅಗ್ನಿಸಾಕ್ಷಿಕಂ ಅಭೂತ್ ವಿಯುಕ್ತವತ್ ಅವರು ಬಿಟ್ಟವರಂತೆ ವಸಿಷ್ಠಾಶ್ರಮಂ ವಾಲ್ಮೀಕಿ ಆಶ್ರಮ ಅಂತಲೂ ಹೇಳ್ತಾರೆ. ಪ್ರತಿ ಅಗ್ನಿದೃಷ್ಟಿಯಿಂದ ಸೀತಾದೇವಿ ಎಲ್ಲಿದ್ದರು? ವಾಲ್ಮೀಕಿ ಆಶ್ರಮದಲ್ಲಿ ಇದ್ದ. ಪ್ರೇಷಣೆ ಕಳಿಸಿದ ರಾಮನೇ ಕಳಿಸಿದ. ಅದರಿಂದ ವಿಯುಕ್ತ ಇವ ಸೀತೆಯನ್ನು ಬಿಟ್ಟವನಂತೆ ರಾಮ ಇದ್ದ. ಇದು ನಾಟಕನೇ. ಯಾಕೆ? ಆ ಸುರಾನಕರು ಎನ್ನುವ ದೈತ್ಯರು ಆ ರೀತಿಯಾಗಿ ವರ ಪಡ್ಕೊಂಡಿದ್ದಾರೆ. ಇಲ್ಲದಿದ್ದರೆ ಅವರನ್ನು ಮೋಕ್ಷದಿಂದ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಪರಮಾತ್ಮ ಮಾಡಿದ ಅಂತ. ತೇನ ಚಾಂಧದಮ ಈಯುರಾಸುರ ಯಜ್ಞಮಾಹ್ವಯದ ಶೌಚ ಮೈಥಿಲಿ ತತ್ರ ಭೂಮಿ ಶಪತಚ್ಛಲಾನ್ ನೃಣಾಂ ದೃಷ್ಟಿಮಾರ್ಗಮಪಹಾಯ ಸಾ ಸ್ಥಿತಾ. ತೇನ ಭ್ರಾಂತ್ಯ ಪ್ರತೀತೇನ ವಿಯೋಗೇನ ಆಸುರಾಹ ಅಂಧಂತಮಃ ಈಯುಹು. ಈ ರೀತಿಯಾಗಿ ರಾಮದೇವರು ಯಾವಾಗ ಕಳಿಸಿದನೋ ಆಗ ಈ ಸುರಾನಕರಿಗೆ ಭೂಮಿಯಲ್ಲಿ ಬಂದರಲ್ಲ ಅವರಿಗೆ ಗೊತ್ತಾಯಿತು ಏನಂತ, ಲಕ್ಷ್ಮೀನಾರಾಯಣ ಅಂದರೆ ಸೀತಾರಾಮ ದೂರ ಆದರು ಹಾಗೆ ಅಂತ ಅವರು ತಿಳಿದರು. ಸೀತಾರಾಮ ಅಂದರೆ ಲಕ್ಷ್ಮೀನಾರಾಯಣನೇ. ಅದರಿಂದ ಅವರ ವಿಯೋಗವನ್ನು ಚಿಂತನೆ ಮಾಡಿದ್ದರಿಂದ ಬ್ರಹ್ಮದೇವರು ಹೇಳಿದ ಪ್ರಕಾರ ಅವರು ದಾರಿ ತಪ್ಪಿ ಅಂಧಂತಮಸ್ಸಿಗೆ ಹೋದರು. ಹೇಗೆ ಅಗ್ನಿಸಾಕ್ಷಿಯಾಗಿ ವಿಯೋಗ ಪ್ರದರ್ಶನ ಹೇಗೆ ಎಂಬುದನ್ನು ವಿವರಣೆ ಮಾಡ್ತಾ ಇದ್ದಾರೆ. ಅಸೌ ರಾಮ ಮೈಥಿಲೀಂ ಸೀತಾಂ ಸ್ವಕ್ರಿಯಮಾನ ಯಜ್ಞಂ ಪ್ರತಿ ಆಹ್ವಯತ್. ಪರಮಾತ್ಮ ತಾನು ಒಂದು ಯಜ್ಞ ಮಾಡಬೇಕು ಅಂತ. ಯಜ್ಞ ಮಾಡಬೇಕಂದ್ರೆ ಯಾರಿರಬೇಕು ಪಕ್ಕದಲ್ಲಿ? ಹೆಂಡತಿ ಇರಬೇಕು. ಅದರಿಂದ ಸೀತೆಯನ್ನು ಕರೆದ ಅಂತ. ತತ್ರ ಯಜ್ಞಭೂಮಿ ಶಪಥಚ್ಛಲಾತಾಹ. ಯಜ್ಞಭೂಮಿಯಲ್ಲಿ ಶಪಥ ಮಾಡಿ ಪರಮಾತ್ಮ ಹೇಳಿದ ಅಂತ, ಸೀತಾದೇವಿ ಬರಬೇಕು. ಪರಾಮೃಷ್ಟ ಚೇತ್ ಮಾಂ ಭೂಮಿ ಗ್ರಸತು ಇತ್ಯೇವಂ ರೂಪೇಣ ಭೂಮೌ ಶಪಥಸ್ಯ ದಿವ್ಯ ವ್ಯಾಜೇನ ಇತ್ಯರ್ಥ ಆಸೀತ್. ನಾನು ಪರರಿಂದ ಸ್ಪರ್ಶ ಆಗಿದ್ದರೆ ಭೂಮಿ ನನ್ನನ್ನು ನುಂಗಲಿ, ಇಲ್ಲದಿದ್ದರೆ ಬರಲಿ ಹಾಗೆ ಎಂಬ ಒಂದು ಶಪಥಪೂರ್ವಕ ಬಂದರು ಅಂತ ಹೇಳ್ತಾ ಇದ್ದಾರೆ. ನೃಣ ಮನುಷ್ಯಾನಾಂ ದೃಷ್ಟಿಮಾರ್ಗಂ ಅಪಹಾಯ ಪರಿಹೃತ್ಯ, ಅಂದರೆ ಜನರ ದೃಷ್ಟಿಮಾರ್ಗವನ್ನು ಪರಿಹಾರ ಮಾಡಿ, ಅಂದರೆ ಮನುಷ್ಯ ದೃಷ್ಟಿಗೆ ಕಾಣದೆ ರಾಮ ಸಮೀಪೇಯೇವ ಸ್ಥಿತಾ ಇತ್ಯರ್ಥ. ರಾಮನ ಸಮೀಪದಲ್ಲೇ ಅವರು ಸದಾ ಇದ್ದರು ಅಂತ. ರಾಮಸಮೀಪೆ ಏವ ಸ್ಥಿತ. ಏತಾದೃಗ್ ವಂಚನಾಕರಣೆ ತೇಷಾಂ ಸಮ್ಯಕ್ ಜ್ಞಾನಾನ್ ಮೋಕ್ಷಪ್ರಾಪ್ತಿ ಸ್ಯಾತ್. ಅಯೋಗ್ಯತ್ವೇನ ಸಮ್ಯಜ್ಞಾನೇಪಿ ಮೋಕ್ಷಭಾವೇ ಭವನ್ ಮೋಕ್ಷಮಾರ್ಗ ಪರಿಪಂಥಿ ನೋ ಭವೇತ್ ಇತ್ಯಾದಿ ಬ್ರಹ್ಮವಚನಂ ಅಸತ್ಯಂ ಸ್ಯಾತ್. ನೀವು ಈ ರೀತಿಯಾಗಿ ಸೀತಾರಾಮರು ಒಟ್ಟಿಗೆ ಇದ್ದರೆ ನಿಮಗೆ, ಅಂದರೆ ಲಕ್ಷ್ಮೀನಾರಾಯಣರು ಒಟ್ಟಿಗೆ ಇದ್ದಾರೆ, ವಿಯೋಗ ಇಲ್ಲ ಅಂತ ಚಿಂತನೆ ಮಾಡಿದರೆ ನಿಮಗೆ ಮೋಕ್ಷ ಆಗ್ತದೆ ಅಂತ ಏನು ಬ್ರಹ್ಮದೇವರು ಹೇಳಿದರು, ಅದಕ್ಕೆ ಆಗ ನಿಮಗೆ ಮೋಕ್ಷ ಆಗ್ತದೆ. ಆದರೆ ಇವರು ಅಯೋಗ್ಯರು, ಮೋಕ್ಷಕ್ಕೆ ಯೋಗ್ಯರಲ್ಲ ಇವರು. ಅದರಿಂದ ತೇಷಾಂ ತಮಃ ಪ್ರಾಪ್ತ್ಯರ್ಥಂ, ಅವರಿಗೆ ತಮಸ್ಸು ಆಗಬೇಕು ಹಾಗೆಂಬುದಕ್ಕಾಗಿ ಬ್ರಹ್ಮವಾಕ್ ಸತ್ಯತ್ವಾರ್ಥಂ, ಬ್ರಹ್ಮದೇವರ ವರವನ್ನು ಕೂಡ ಸತ್ಯಗೊಳಿಸಬೇಕು ಎನ್ನುವುದಕ್ಕಾಗಿ ದೇವಿ ದೇವಾಭ್ಯಾಂ, ಲಕ್ಷ್ಮೀದೇವಿ ಸೀತಾದೇವಿ ಮತ್ತು ಪರಮಾತ್ಮ ಈ ರೀತಿಯಾದ ಒಂದು ವಂಚನೆಯನ್ನು ಅವರು ಮಾಡಿದರು. ಯದ್ಯಪಿ ಒಟ್ಟಿಗೇನೆ ಇರೋವರು, ಅದರ ಜನರ ದೃಷ್ಟಿಯಿಂದ ಅವರು ದೂರ ಆದರು ಅಂತ ಒಟ್ಟು.
ಗುರುಂ ಹಿ ಜಗತೋ ವಿಷ್ಣುರ್ ಬ್ರಹ್ಮಾಣಮಸೃಜತ್ ಸ್ವಯಂ ತೇನ ತದ್ವಚನಂ ಸತ್ಸು ನಾನೃತಂ ಕುರುತೆ ಕ್ವಚಿತ್. ಇದರ ಮೇಲೆ ಒಂದು ಪ್ರಶ್ನೆ. ನಾನು ಬ್ರಹ್ಮಣಃ ವಚನಮೇವ ಅನೃತಂ ಸ್ಯಾತ್. ಅಲ್ಲ, ಬ್ರಹ್ಮದೇವರ ಮಾತನ್ನೇ ಸುಳ್ಳು ಮಾಡಬಹುದಲ್ಲ, ಏನಾಯ್ತಂತೆ? ಮೋಕ್ಷ ಕೊಡದೇ ಇರಬಹುದು. ಯದ್ಯಪಿ ಅವರಿಗೆ ವಂಚನೆ ಮಾಡಿ ಮೋಹವನ್ನು ಉಂಟು ಮಾಡಿಸಿ ವಿಯೋಗ ಆಗುವಂತೆ ಇಷ್ಟೆಲ್ಲ ಯಾಕೆ ಮಾಡಬೇಕಾಗಿತ್ತು? ಬ್ರಹ್ಮದೇವರ ಮಾತನ್ನು ಸುಳ್ಳು ಮಾಡಿಬಿಟ್ರೆ ಆಯಿತು. ಬ್ರಹ್ಮದೇವರು ಏನು ಹೇಳಿದರು? ವಿಯೋಗ ಚಿಂತನೆ ಮಾಡಿದರೆ ನಿಮಗೆ ಮೋಕ್ಷ ಇಲ್ಲ ಅಂತ. ಏನಾದರೂ ನಿಮಗೆ ಮೋಕ್ಷ ಇಲ್ಲ, ಹೋಗಲಿ, ಬ್ರಹ್ಮದೇವರು ಹೇಳಿದರೂ ಸರಿ, ನಿಮಗೆ ಮೋಕ್ಷ ಇಲ್ಲ, ಹಾಗೆ ಅಂತ ಒಟ್ಟಿಗೆ ಇರ್ಬೋದಾಯ್ತಲ್ಲ, ಹಾಗೆ ಅಂತ ಆ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಯಂ ರಾಮರೂಪೋ ವಿಷ್ಣು. ಈ ರಾಮ ಯಾರು? ಸ್ವತಃ ವಿಷ್ಣು, ವಿಷ್ಣುವೇ ರಾಮನಾಗಿ. ಗುರುಂ ಕೃತ್ವ, ಬ್ರಹ್ಮದೇವರನ್ನ ಏನಂತ ಮಾಡಿದ್ದಾನೆ? ಜಗದ್ಗುರುಗಳು ಅಂತ ಮಾಡಿದ್ದಾನೆ. ಬ್ರಹ್ಮದೇವರು ಯಾರು? ಮಾಡಿದ್ಯಾರು? ವಿಷ್ಣುವೇ ಮಾಡಿರೋದು. ಗುರುಂ ಕೃತ್ವ ಅಸೃಜತ್, ಆ ರೀತಿಯಾಗಿ ಸೃಷ್ಟಿ ಮಾಡಿದ್ದಾನೆ. ಆ ಕಾರಣದಿಂದ ತಸ್ಯ ಬ್ರಹ್ಮಣಃ ವಚನಂ ಸತ್ಸು ವಿಷಯೇ. ಏನೇ ಆಗಲಿ ಪರಮಾತ್ಮ ಅದನ್ನು ಸುಳ್ಳು ಅಂತ ಮಾಡೋದೇ ಇಲ್ಲ. ಬ್ರಹ್ಮದೇವರು ಹೇಳಿದರೆ ಆ ಮಾತನ್ನು ಸತ್ಯ ಮಾಡೇ ಮಾಡ್ತಾನೆ ಅಂತ ಒಟ್ಟು. ನಾಸತ್ ಸ್ವಪ್ಯನೃತಂ ನಾಸತ್ ಸ್ವಪ್ಯನೃತಂ ಕುರ್ಯಾತ್ ವಚನಂ ಪಾರಲೌಕಿಕಂ ಐಹಿಕಂ ತು ಅಸುರೇಶ್ವೇವ ಕ್ವಚಿತ್ ಧಂತಿ ಜನಾರ್ದನಃ. ತರ್ಹಿ ಸುರಾಣಕಾನಾಂ ದುಷ್ಟತ್ವಾತ್ ತದ್ವಿಷಯ ಬ್ರಹ್ಮವಚನಂ ಅನೃತಂ ಭವತು ಇತ್ಯತಃ. ಹಾಗಿದ್ದಾಗ ಸುರಾಣಕರ ಒಂದು ಅವರು ದುಷ್ಟರಾಗಿರೋದ್ರಿಂದ ಅವರ ವಿಷಯದಲ್ಲಿ ಬ್ರಹ್ಮದೇವರ ವಚನವನ್ನು ಸುಳ್ಳು ಮಾಡಬಹುದಾಯ್ತಲ್ಲ, ಹಾಗೆ ಅಂತ ಹೇಳಿದರೆ ಅಸತ್ಸು, ಅಸಜ್ಜನರ ವಿಷಯದಲ್ಲೂ ಕೂಡ ಪಾರಲೌಕಿಕೀಂ, ಪರಲೋಕ ವಿಷಯ ಮೋಕ್ಷಂ ಭವಿಷ್ಯತಿ ಇತ್ಯನೇನ ಇತ್ಯೇವಂ ರೂಪಂ ಬ್ರಹ್ಮಣಃ ವಚನಂ ನ ಅನೃತಂ ಕುರ್ಯಾತ್. ಅಸಜ್ಜನರ ವಿಷಯವಾಗಿದ್ದರೂ ಕೂಡ ಬ್ರಹ್ಮದೇವರ ಮಾತನ್ನು ಏನು ಮಾಡೋದಿಲ್ಲ, ದೇವರು ಸುಳ್ಳು ಮಾಡೋದಿಲ್ಲ. ಯದ್ಯಪಿ ಪಾರಲೌಕಿಕ ವಿಷಯ ಇದು. ಪಾರಲೌಕಿಕ ವಿಷಯದಲ್ಲಿ ದೇವರು ಅಸಜ್ಜನರಾಗಿದ್ದರೂ ಕೂಡ ಅದನ್ನು ಸುಳ್ಳು ಮಾಡೋದಿಲ್ಲ. ಅಸುರೇಶು ಅಸತ್ಸ್ವಪಿ ಐಹಿಕಂ ಅಜೇಯತ್ವ. ಮತ್ತು ಅನೇಕ ಜನ ಬ್ರಹ್ಮದೇವರು ಅಜೇಯನಾಗೊಂದು ವರ ಕೊಟ್ಟಿದ್ರೆ ಅದನ್ನೆಲ್ಲ ಸುಳ್ಳು ಮಾಡಿದ್ದಾನಲ್ಲ ಪರಮಾತ್ಮ, ಹಾಗಂತ ಹೇಳಿದರೆ ಹೌದು, ಪಾರಲೌಕಿಕವಾಗಿ ಇದ್ದದ್ದನ್ನು ಸುಳ್ಳು ಮಾಡೋದಿಲ್ಲ. ಲೌಕಿಕವಾಗಿ ಇದ್ದದ್ದನ್ನು ದೇವರು ತಾನು ಬ್ರಹ್ಮದೇವರ ಮಾತನ್ನು ಕೂಡ ಮೀರಿದ್ದಾನೆ. ಅಸುರೇಶು ಅಸತ್ಸ್ವಪಿ ಐಹಿಕಂ, ಅದು ಐಹಿಕವಾದದ್ದು. ಅಜೇಯತ್ವ ಅಬದ್ಧತ್ವ, ಅಜೇಯನಾಗು ಅಬದ್ಧನಾಗು ಅಂತೆಲ್ಲ ಬ್ರಹ್ಮದೇವರು ವರ ಕೊಟ್ಟಿದ್ದರೂ ಕೂಡ ಸಾರ್ವಭೌಮಾದಿ ವಿಷಯಕಂ ವಚನಂ ಕ್ವಚಿತ್ ಹಂತಿ ಕ್ವಚಿತ್ ಮಾನಯತಿ. ಕೆಲವೊಮ್ಮೆ ಅದನ್ನು ಭಗ್ನ ಮಾಡ್ತಾನೆ, ಕೆಲವೊಮ್ಮೆ ಅದನ್ನು ನಡೆಸಿಕೊಡ್ತಾನೆ. ಬ್ರಹ್ಮದೇವರ ಮಾತು ಲೌಕಿಕವಾಗಿ ಏನು ಹೇಳಿದರೋ ಲೋಕದೃಷ್ಟಿಯಿಂದ ಅದನ್ನು ಕೆಲವೊಮ್ಮೆ ಮಾಡ್ತಾನೆ, ಕೆಲವೊಮ್ಮೆ ಮಾಡೋದಿಲ್ಲ. ಆದರೆ ಪಾರಲೌಕಿಕವಾದಿ ಮೋಕ್ಷ ಸಂಬಂಧಪಟ್ಟದ್ದಾಗಿ ಇದ್ದಾನೆ ಅದನ್ನು ಮಾಡೇ ಮಾಡ್ತಾನೆ ಅಂತ ಒಟ್ಟು. ನಿಜಾಧಿಕ್ಯಸ್ಯ ವಿಜ್ಞಪ್ತಿಯೇ ಕ್ವಚಿತ್ ವಾಯುಸ್ತದಾಜ್ಞೆಯ ಹಂತಿ ಬ್ರಹ್ಮತ್ವಂ ಆತ್ಮೀಯಂ ಅದ್ಧಾ ಜ್ಞಾಪಯಿತಂ ಪ್ರಭುಃ. ಆ ರೀತಿಯಾಗಿ ಯಾಕೆ ಮಾಡ್ತಾನೆ? ಲೌಕಿಕವಾಗಿ ಆದರೂ ಲೋಕದ ದೃಷ್ಟಿಯಿಂದ ಆದರೂ ಕೆಲವೊಮ್ಮೆ ಬ್ರಹ್ಮದೇವರ ಮಾತನ್ನು ಸನ್ಮಾನಿಸ್ತಾನೆ, ಕೆಲವೊಮ್ಮೆ ಸನ್ಮಾನಿಸೋದಿಲ್ಲ, ಮೀರ್ತಾನಲ್ಲ. ಅದನ್ನು ಯಾಕೆ ಮಾಡ್ತಾನೆ ಹಾಗೆ ಅಂದರೆ ಬ್ರಹ್ಮಣಃ ಅಪಿ ಅಹಂ ಉತ್ಕೃಷ್ಟಃ ಇತಿ ಜ್ಞಾಪಯಿತಂ. ಬ್ರಹ್ಮದೇವರಿಗಿಂತ ನಾನು ಉತ್ತಮ, ಸರ್ವೋತ್ತಮನಾಗಿದ್ದೇನೆ ಎನ್ನುವುದನ್ನು ತಿಳಿಸಿಕೊಡುವುದಕ್ಕಾಗಿ ಪರಮಾತ್ಮ ಬ್ರಹ್ಮದೇವರ ವರವನ್ನು ಕೂಡ ಲೋಕದಲ್ಲಿ ಮೀರ್ತಾನೆ ಅಂತ. ವಾಯು ತಸ್ಯ ಜನಾರ್ದನಸ್ಯ ಆಜ್ಞೆಯ, ತಾನು ಮಾತ್ರ ಅಲ್ಲ ವಾಯುದೇವರಿಗೂ ಕೂಡ ಆಜ್ಞೆ ಮಾಡಿದ್ದಾನಂತೆ. ಏನು ಅಂತ? ನಿಜಾಧಿಕ್ಯಸ್ಯ ರುದ್ರಾದ್ ಆಧಿಕ್ಯಸ್ಯ, ರುದ್ರದೇವರಿಗಿಂತ ವಾಯುದೇವರು ಉತ್ತಮರಾಗಿದ್ದಾರೆ ಎಂಬುದನ್ನು ತಿಳಿಸಿಕೊಡುವುದಕ್ಕಾಗಿ ಬ್ರಹ್ಮತ್ವಂ ಆತ್ಮೀಯಂ ಬ್ರಹ್ಮತ್ವಂ ಭವಿಷ್ಯತ್ ಬ್ರಹ್ಮತ್ವಂ ಅದ್ಧಾ ನಿಶ್ಚಯೇನ ಜ್ಞಾಪಯಿತಂ ಕ್ವಚಿತ್ ಬ್ರಹ್ಮ ವಿಷಯಂ ಹಂತಿ. ಮತ್ತು
ರುದ್ರದೇವರಿಗಿಂತ ಉತ್ತಮರಾಗಿ ಇದ್ದಾರೆ, ಇವರೇ ಭಾವಿ ಬ್ರಹ್ಮರಾಗಿದ್ದಾರೆ, ಮುಂದೆ ಬ್ರಹ್ಮ ಪದವಿಗೆ ಬರಲಿಕ್ಕಿದ್ದಾರೆ. ಅದರಿಂದ ವಾಯುದೇವರ ಮುಖಾಂತರವೂ ಕೂಡ ಕೆಲವೊಮ್ಮೆ ಬ್ರಹ್ಮದೇವರ ಮಾತನ್ನು ಮೀರುವಂತೆ ಮಾಡ್ತಾನೆ. ಸೊ ಬ್ರಹ್ಮದೇವರ ಮಾತನ್ನು ಇಬ್ಬರು ಮೀರ್ತಾರೆ. ಒಂದು ಪರಮಾತ್ಮ ಮೀರ್ತಾನೆ, ಯಾಕೆ? ತಾನು ಸರ್ವೋತ್ಕೃಷ್ಟಾಂಬಾದನ್ನು ತೋರಿಸಿಕೊಡುವುದಕ್ಕಾಗಿ. ಅದು ಲೌಕಿಕವಾಗಿದ್ದರೆ ಮಾತ್ರ. ಲೌಕಿಕವಾದ ವಿಷಯ ಕೆಲವೊಮ್ಮೆ ಸನ್ಮಾನ ಮಾಡ್ತಾನೆ, ಕೆಲವೊಮ್ಮೆ ಅದನ್ನು ನಿರಾಕರಣೆ ಮಾಡಿಬಿಡ್ತಾನೆ. ಯಾಕೆ? ತಾನು ಸರ್ವೋತ್ತಮ ಎನ್ನುವುದನ್ನು ತೋರಿಸಿಕೊಡೋದಕ್ಕಾಗಿ. ಅಷ್ಟು ಮಾತ್ರ ಅಲ್ಲ, ತನ್ನ ಮಗನಾದ ವಾಯುದೇವರಿಂದಲೂ ಕೂಡ ಮಾಡಿಸ್ತಾನೆ. ಯಾಕೆ? ಅವರು ಮುಂದೆ ಬ್ರಹ್ಮ ಪದವಿಗೆ ಬರಲಿಕ್ಕಿದ್ದಾರೆ ಮತ್ತು ರುದ್ರಾದಿಗಳಿಗಿಂತ ಅವರು ಉತ್ತಮರಾಗಿದ್ದಾರೆ ಎಂಬುದನ್ನು ತಿಳಿಸಿಕೊಡುವುದಕ್ಕಾಗಿ ಕೆಲವೊಮ್ಮೆ ಬ್ರಹ್ಮದೇವರ ವಾಕ್ಯಗಳನ್ನು ವಾಯುದೇವರು ಕೂಡ ಮೀರ್ತಾರೆ. ಅದಕ್ಕೆ ಪರಮಾತ್ಮನ ಆಜ್ಞೆಯೇ ಕಾರಣ. ಪರಮಾತ್ಮನ ಆಜ್ಞೆ ಇದ್ದದ್ದಕ್ಕೆ ವಾಯುದೇವರು ಆ ರೀತಿಯಾಗಿ ಮಾಡ್ತಾರೆ ಅಂತ ಒಟ್ಟ ಅಭಿಪ್ರಾಯ. ನ ವಿಷ್ಣೋರ್ವಚನಂ ಕ್ವಾಪಿ ಮೃಷಾ ಭವತಿ ಕಸ್ಯಚಿತ್ ಏತದರ್ಥೋ ಅವತಾರಸ್ತು ವಿಷ್ಣೋರ್ಭವತಿ ಸರ್ವದಾ. ಈ ರೀತಿಯಾಗಿ ಬ್ರಹ್ಮದೇವರ ಮಾತು ಪಾರಲೌಕಿಕ ವಿಷಯದಲ್ಲಿ ಸತ್ಯವಾಗ್ತದೆ, ಲೌಕಿಕ ವಿಷಯದಲ್ಲಿ ಕೆಲವೊಮ್ಮೆ ಸತ್ಯ ಆಗ್ತದೆ, ಕೆಲವೊಮ್ಮೆ ಸುಳ್ಳಾಗ್ತದೆ. ಅದೇ ರೀತಿಯಾಗಿ ಪರಮಾತ್ಮನ ಮಾತು ಕೂಡ ಕೆಲವೊಮ್ಮೆ ಸತ್ಯ ಆಗ್ಬೋದು, ಕೆಲವೊಮ್ಮೆ ಸುಳ್ಳಾಗ್ಬೋದಾ? ಬ್ರಹ್ಮದೇವರ ಮಾತು ಹೇಗೆ ಕೆಲವೊಮ್ಮೆ ಸುಳ್ಳಾಗ್ತದೆ, ಕೆಲವೊಮ್ಮೆ ಸತ್ಯ ಆಗ್ತದೆ, ಅದೇ ರೀತಿಯಾಗಿ ಪರಮಾತ್ಮನ ಮಾತುಗಳು ಕೂಡ ಕೆಲವೊಮ್ಮೆ ಸುಳ್ಳಾಗ್ತದೆ, ಕೆಲವೊಮ್ಮೆ ಸತ್ಯ ಆಗ್ತದೆ. ಹಾಗೆಂತ ಹೇಳ್ಬೋದಾ? ಹಾಗೆಂದರೆ ಆ ರೀತಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. ವಿಷ್ಣೋರ್ ವಚನಂ ಕಸ್ಯಚಿತ್ ಪುರುಷಸ್ಯ ಕ್ವಾಪಿ. ಯಾವ ಪುರುಷನಿಂದ ಆಗಲಿ, ಯಾವ ದೇಶದಲ್ಲಿ ಕಾಲದಲ್ಲಿ ಆಗಲಿ ಅದನ್ನು ಮೀರಲಿಕ್ಕೆ ಸಾಧ್ಯ ಇಲ್ಲ. ಏತದೇವ ಸ್ವ ಅಬರ ರಕ್ಷಣ ಅನ್ಯವರ ವಿನಾಶನ ರೂಪ ಅರ್ಥಃ ಪ್ರಯೋಜನಂ ಯಸ್ಯ ವಿಷ್ಣು ಅವತಾರ ಸರ್ವದಾ ಸರ್ವಕಾಲೇಷು ಭವತಿ. ಅದರಿಂದಲೇ ತಾನು ಯಾರಿಗಾರು ವರ ಕೊಟ್ಟಿರ್ತಾನೆ, ನಾನೇ ಸಂಹಾರ ಮಾಡ್ತೇನೆ ಅಂತ ಹೇಳಿದರೆ ಪರಮಾತ್ಮ ಆ ಮಾತನ್ನು ಸುಳ್ಳು ಮಾಡೋದಿಲ್ಲ. ಯದ್ಯಪಿ ರಾವಣನನ್ನು ಹನುಮಂತ ದೇವರು ಸಂಹಾರ ಮಾಡಿರ್ಬೋದಾಯಿತು, ಸಾಮರ್ಥ್ಯ ಇದ್ದರೂ ಕೂಡ ಪರಮಾತ್ಮ ಏನು ಮಾಡಿದ? ವಾಯುದೇವರಿಗೆ ಎಚ್ಚರ ಕೊಟ್ಟಿದ್ದ, ಏನು ನಾನು ಮಾತು ಕೊಟ್ಟಿದ್ದೀನಿ, ಸಂಹಾರ ಮಾಡಿಸಬೇಡ ಹಾಗೆ. ಅದರಿಂದ ವಾಯುದೇವರು ಸಂಹಾರ ಮಾಡಲಿಲ್ಲ. ಅದೇ ರೀತಿಯಾಗಿ ಸಾಲ್ವರಾಜನ ಕತೆ ಬರ್ತದೆ ಭಾಗವತದಲ್ಲಿ. ಸಾಲ್ವರಾಜನಿಗೆ ಕೂಡ ಏನಾಯಿತು? ಪ್ರದ್ಯುಮ್ನ ಸಾಯಿಸಬಹುದಾಯಿತು, ಅಮೋಘವಾದ ಒಂದು ಅಸ್ತ್ರವನ್ನು ಇಟ್ಟುಕೊಂಡಿದ್ದ, ಸಾಯಿಸಬಹುದಾಯಿತು. ಅಲ್ಲಿ ಪರಮಾತ್ಮ ತಾನೇನು ಸಂಕಲ್ಪ ಮಾಡಿದ್ದ? ಪರಶುರಾಮರಾಗಿ ಇದ್ದಾಗ ಯುದ್ಧ ಮಾಡಿದಾಗ ಸಾಲ್ವನ ಜೊತೆಗೆ ನಾನು ಕೃಷ್ಣಾವತಾರದಲ್ಲಿ ಇವನನ್ನು ಸಂಹಾರ ಮಾಡ್ತೇನೆ ಅಂತ ಬಿಟ್ಟುಬಿಟ್ಟಿದ್ದ. ಯಾರನ್ನ? ಸಾಲ್ವರಾಜನನ್ನು. ಅದರಿಂದ ಪರಶುರಾಮ ಸಾಲ್ವ ಯುದ್ಧದಲ್ಲಿ ಸಾಲ್ವ ಓಡೋಗ್ಬಿಡ್ತಾನೆ. ಅದನ್ನು ಪರಶುರಾಮ ದೇವರು ಸಂಹಾರ ಮಾಡೋದಿಲ್ಲ. ಕೃಷ್ಣಾವತಾರದಲ್ಲಿ ಮಾಡೋಣ. ಕೃಷ್ಣಾವತಾರದಲ್ಲಿ ಮೊದಲು ಪ್ರದ್ಯುಮ್ನ ಸಾಲ್ವ ಯುದ್ಧ ಆಗ್ತದೆ. ಆ ಯುದ್ಧದಲ್ಲಿ ಅಮೋಘವಾದ ಅಸ್ತ್ರವನ್ನು ಪ್ರದ್ಯುಮ್ನ ತಾನು ಬಿಡಬೇಕು ಅಂತ ಹೋಗ್ತಾನೆ. ಆ ಅಸ್ತ್ರ ಬಿಟ್ಟಿದ್ರೆ ಸಾಲ್ವ ಸಾಯ್ತಾನೆ. ಆದರೆ ಆಕಾಶವಾಣಿ ಆಗಿಬಿಡುತ್ತದೆ ಆ ಸಂದರ್ಭದಲ್ಲಿ. ಏನು ಅಂತ? ಇವನನ್ನು ಕೃಷ್ಣ ಪರಮಾತ್ಮನೇ ಸಾಯಿಸಬೇಕು, ಅದರಿಂದ ನೀನು ಈ ಅಸ್ತ್ರವನ್ನು ಪ್ರಯೋಗ ಮಾಡಬೇಡ ಅಂತ ವಾಯುದೇವರು ಅಲ್ಲಿ ನಿಲ್ಲಿಸ್ಬಿಡ್ತಾರೆ. ಅದರಿಂದ ಕೃಷ್ಣನ ಮಾತು ಎಂದಿಗೂ ಕೂಡ, ಅಂದರೆ ಪರಮಾತ್ಮನ ಮಾತು ಏನಾಗೋದಿಲ್ಲ, ಎಂದಿಗೂ ಕೂಡ ಸುಳ್ಳು ಆಗೋದಿಲ್ಲ. ತಾನು ಏನೇ ಇಚ್ಛೆ ಪಟ್ಟರು, ಸಂಕಲ್ಪ ಮಾಡಿದರೂ ಕೂಡ ತತ್ ಪ್ರಕಾರವಾಗಿಯೇ ಅದು ನಡೀತದೆ. ಬ್ರಹ್ಮದೇವರ ಮಾತು ಕೆಲವೊಮ್ಮೆ ಸತ್ಯ ಆಗ್ತದೆ, ಕೆಲವೊಮ್ಮೆ ಸುಳ್ಳು ಆಗ್ತದೆ. ಆದರೆ ಪರಮಾತ್ಮನ ಮಾತು ಎಂದಿಗೂ ಕೂಡ ಸುಳ್ಳು ಆಗೋದಿಲ್ಲ, ಅದು ಸತ್ಯನೇ ಆಗ್ತದೆ. ಹಾಗೆ ಅಂತ ಅನೇಕ ದೃಷ್ಟಾಂತಗಳನ್ನು ನಾವು ಕಾಣಬಹುದು ಅಂತ. ಸರ್ವದಾ ಸರ್ವಕಾಲೇಷು ವಿಷ್ಣೋರವತಾರ. ರಾಮಕೃಷ್ಣಾದಿ ಅನೇಕ ಅವತಾರಗಳು ಏಷ ಅರ್ಥ ಏತದರ್ಥಂ ಭವತಿ. ಈ ತನ್ನ ವಾಕ್ಯಗಳನ್ನು ಸತ್ಯಪಡಿಸ್ಕೊಳ್ಳೋದಕ್ಕಾಗಿಯೇ ಪರಮಾತ್ಮ ಅನೇಕ ರೂಪಗಳನ್ನು ತಾಳ್ತಾನೆ. ಮೂಲ ರೂಪದಲ್ಲಿ ಮಾತು ಕೊಟ್ಟಿದ್ದ ಜೈ ವಿಜಯರಿಗೆ, ನಾನೇ 3 ಅವತಾರವನ್ನು ತಾಳಿ ಸಂಹಾರ ಮಾಡ್ತೇನೆ ಹಾಗೆ ಅಂತ. ಅದರಿಂದ ಭೂವರಾಹ, ನರಸಿಂಹ, ರಾಮ, ಕೃಷ್ಣ ಅನೇಕ ರೂಪಗಳನ್ನು ಪರಮಾತ್ಮ ತಾಳಿ ತಾನು ಕೊಟ್ಟ ಮಾತನ್ನು ಸತ್ಯಗೊಳಿಸ್ತಾನೆ. ಅದನ್ನು ಯಾವ ಪುರುಷರೂ ಕೂಡ ಪರಮಾತ್ಮನ ಮಾತನ್ನು ಸುಳ್ಳು ಮಾಡುವುದಕ್ಕಾಗಲಿ
ಸಾಧ್ಯನೇ ಇಲ್ಲ, ಪರಮಾತ್ಮನ ಮಾತು ಸುಳ್ಳು ಆಗೋದಿಲ್ಲ. ಈ ರೀತಿಯಾಗಿ ಆ ಸುರ ಬ್ರಹ್ಮದೇವರ ಮಾತನ್ನು ಪರಮಾತ್ಮ ಈ ಒಂದು ವಿಷಯದಲ್ಲಿ ಸತ್ಯಗೊಳಿಸ್ತು. ಯಾಕೆ? ಇದು ಮೋಕ್ಷದ ಸಂಬಂಧಿಯಾದ ವಾಕ್ಯ. ಸುರಾನಕರು ಮೋಕ್ಷ ಬೇಕು ಅಂತ ಬಯಸಿದರು. ಪರಮಾತ್ಮ ಅದರಿಂದ ಅವರು ಬ್ರಹ್ಮದೇವರ ಮಾತನ್ನು ಸತ್ಯಗೊಳಿಸುವುದಕ್ಕಾಗಿ ಏನು ಮಾಡಿದ? ತಾನು ಸೀತೆಯನ್ನು ವಿಯೋಗ ಆದಂತೆ, ಯದ್ಯಪಿ ಅದೃಶ್ಯಳಾಗಿ ಸೀತಾ ಜೊತೆಗೇ ಇದ್ದರೂ ಕೂಡ ಅಜ್ಞರ ದೃಷ್ಟಿಯಿಂದ ತಾನು ದೂರ ಆದಂತೆ ಮಾಡಿದ. ಪ್ರವಿಶ್ಯ ಭೂಮೌ ಸಾ ದೇವಿ ಲೋಕದೃಷ್ಟ್ಯಾನುಸಾರತಃ ರೇಮೇ ರಾಮೇಣ ಅಭಿಯುಕ್ತ ಭಾಸ್ಕರೇಣ ಪ್ರಭಾಯತ. ಪ್ರವಿಶ್ಯ ಭೂಮೌ ಸಾ ದೇವಿ, ಪಾರಲೌಕಿಕವಾದ ಬ್ರಹ್ಮದೇವರ ಮಾತನ್ನು ಸುಳ್ಳು ಮಾಡ್ಬೋದು. ಅನೃತಂ ವಚನಂ ಋತಂ ಕರ್ತುಮೇವ ನಟನಂ ಕೃತಂ ಇತಿ ಉಪಸಂಹರತಿ. ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ ಆ ಮಾತನ್ನು. ಸಾ ದೇವಿ, ಆ ಸೀತೆಯಾದರೂ ಕೂಡ ಲೋಕದೃಷ್ಟಿಂ ಅನುಸೃತ್ಯ, ಮಂದದೃಷ್ಟಿಯನ್ನು, ಲೋಕಜನರ ದೃಷ್ಟಿಯನ್ನು ಅನುಸರಿಸಿ ಭೂಮಿಯಲ್ಲಿ ಪ್ರವೇಶ ಮಾಡಿ ಭಾಸ್ಕರೇನ ಪ್ರಭಾಯತ, ಸೂರ್ಯನ ಜೊತೆಗೆ ಪ್ರಕಾಶ ಹೇಗೆ ಒಟ್ಟಿಗೆ ಇರ್ತದೆ. ಸೂರ್ಯ ಬೇರೆ ಪ್ರಕಾಶ ಬೇರೆ ಬಿಡಿಸ್ಲಿಕ್ಕಾಗ್ತದ? ಆಗೋದಿಲ್ಲ. ಸೂರ್ಯ ಪ್ರಕಾಶ ಒಟ್ಟಿಗೆ ಹೇಗೆ ಇರುತ್ತದೋ ಅದೇ ರೀತಿಯಾಗಿ ರಾಮೇಣ ಅವಿಯುಕ್ತ, ರಾಮ ಮತ್ತು ಸೀತಾ ಒಟ್ಟಿಗೆ ಇರ್ತಾರೆ. ಶಬ್ದ ಅರ್ಥ ಬೇರೆ ಮಾಡಲಿಕ್ಕಾಗ್ತದ? ಶಬ್ದದ ಜೊತೆಗೆ ಅರ್ಥ ಸೇರಿ ಇರ್ತದೆ. ಸೂರ್ಯನ ಜೊತೆಗೆ ಪ್ರಕಾಶ ಸೇರಿ ಇರುತ್ತದೆ. ಅದೇ ಥರ ರಾಮನು ಸೀತೆಯರು ಇಬ್ಬರು ಒಟ್ಟಿಗೆ ಇರ್ತಾರೆ. ಸೀತಾ ರಾಮೇಣ ಸಾಕಂ, ಅಂತಹ ಸೀತಾದೇವಿಯು ರಾಮನಿಂದ ಕೂಡಿಕೊಂಡು ಸಂತೋಷ ಪಡ್ತಾಗಿ ಸದಾ ಇರ್ತಾರೆ ಅಂತ ಒಟ್ಟು. ಏವಂ ರಮಾಲಾಲಿತ ಪಾದ ಪಲ್ಲವ ಪುನಸ್ಸ ಯಜ್ಞೈರಯಜತ್ ಸ್ವಮೇವ ವರಾಶ್ವಮೇಧಾದಿಭಿ ಪ್ರಾಪ್ತಕಾಮೋ ರೇಮೇಭಿರಾಮೋ ನೃಪತೀನ್ ವಿಶಿಕ್ಷಯನ್. ಏವ ಮುಕ್ತರೀತ್ಯ, ಈ ರೀತಿಯಾಗಿ ರಮಯ ಲಾಲಿತೆ, ಸೀತೆಯಿಂದ ಸೇವಿಸಲ್ಪಟ್ಟ ಪರಮಾತ್ಮ ಮತ್ತೆ ವರಾಶ್ವಮೇಧಾದಿಭಿ, ಉತ್ತಮ ಕಲ್ಪದಿಂದ ಅಶ್ವಮೇಧೆಯ ಮುಂತಾದ ಯಾಗಗಳನ್ನು ಕೂಡ ತಾನು ಮಾಡ್ತಾ ಇದ್ದಾನೆ. ಸ್ವಾತ್ಮಾನಮೇವ ಅಯಜತ್. ಆ ಪರಮಾತ್ಮ ಮಾಡಿದ ಯಾಗ ಯಾರಿಗೆ ಆಹುತಿ ಕೊಡಬೇಕು? ತನ್ನ ರೂಪಕ್ಕೆ ತಾನೇ ಆಹುತಿ ಕೊಟ್ಟುಕೊಂಡ ಅಂತ ಅರ್ಥ. ಆಹುತಿ ಕೊಡುವವನು ಪರಮಾತ್ಮನೇ, ಆಹುತಿಯನ್ನು ತೆಗೆದುಕೊಳ್ಳುವವನು ಪರಮಾತ್ಮನೇ. ಪರಮಾತ್ಮ ಯಾಕೆ ಇದನ್ನು ಮಾಡಬೇಕಾಗಿತ್ತು? ಹಾಗೆಂದರೆ ನೃಪತೀನ್ ವಿಶಿಕ್ಷಯನ್, ರಾಜರಿಗೆ ದೇವರು ಒಂದು ಪಾಠ ಕಲಿಸಬೇಕಾಗಿದೆ. ರಾಜನಾದವರು ಅಶ್ವಮೇಧಾದಿ ಯಾಗಗಳನ್ನು ಅವಶ್ಯವಾಗಿ ಮಾಡಬೇಕು ಎನ್ನುವ ಪಾಠವನ್ನು ರಾಜರಿಗೆ ಕಲಿಸುವುದಕ್ಕಾಗಿ ಪರಮಾತ್ಮ ತಾನು ಮಾಡಿ ತೋರಿಸ್ತಾನೆ. ಬರೀ ಉಪದೇಶ ಮಾಡಿ ಬಿಟ್ಬಿಡೋದಲ್ಲ. ಅವತಾರ ಕಾಲಗಳಲ್ಲಿ ಪರಮಾತ್ಮ ತಾನು ಹೇಳಿದ್ದನ್ನು, ತಾನು ಉಪದೇಶ ಮಾಡಿದ್ದನ್ನು ಮಾಡಿಯೂ ತೋರಿಸ್ತಾನೆ. ರಾಜರಾದವರು ಅಶ್ವಮೇಧಾದಿಗಳನ್ನು ಮಾಡಬೇಕು ಎಂಬ ಅದನ್ನು ತಿಳಿಸಿಕೊಡುವುದಕ್ಕಾಗಿ ಸ್ವಯಂ ತಾನು ಮಾಡಿದ. ಸ್ವಯಂ ಆಪ್ತಕಾಮೋಪಿ, ಮತ್ತು ತಾನೆಂಥವ? ಆಪ್ತಕಾಮ, ಏನೇನು ಕಾಮನೆಗಳು ಸುಖ ಪಡಿಬೇಕೋ ಎಲ್ಲವನ್ನು ಪಡೆದವ ಅವನು. ಮತ್ತು ಸೀತೆ ಜೊತೆಗೆ ಯಾಕೆ ಸಂತೋಷಪಟ್ಟ ಅಂತ ಹೇಳ್ತಾ ಇದ್ದಾರೆ? ಹಾಗೆಂದರೆ ಸೀತಾದೇವಿಗೆ ಆನಂದವನ್ನು ಕೊಡುವುದಕ್ಕಾಗಿ ದೇವರು ಸೀತೆಯ ಜೊತೆಗೆ ಸೀತಾ ಅನುಗ್ರಹಾರ್ಥಂ ರೇಮೇ, ಸೀತೆಯ ಅನುಗ್ರಹಕ್ಕಾಗಿ ಪರಮಾತ್ಮ ರೇಮೇ ಅಂತ ಅರ್ಥ ಮಾಡಬೇಕು. ಮುಂದಿನ ವಿಚಾರ ಮತ್ತೆ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.